ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 384 KS ಹುದ್ದೆಗಳಿಗೆ ಸಂಬಂಧಿಸಿದಂತೆ KPSC ಯಂತ್ರ ಅಫಿಷಿಯಲ್ ಆಗಿ ಟೈಮ್ ಟೇಬಲನ್ನು ಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಹಾಲ್ ಟಿಕೆಟ್ ಕೂಡ ಅನೌನ್ಸ್ ಆಗಿದೆ. ಅದು ಟೈಮ್ ಟೇಬಲ್ ಯಾವಾಗ ಮತ್ತು ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಇವತ್ತಿನ ಸಂಪೂರ್ಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು KPSC ಅಂದ್ರೆ ಅಫಿಷಿಯಲ್ ಆದ ಮಾಹಿತಿ ಆಗಿರ್ತದೆ. ಇಲ್ಲಿ ನೋಡ್ಬೋದು ಪರೀಕ್ಷೆ ದಿನಾಂಕ 29 ಡಿಸೆಂಬರ್ 2024ರಂದು ನಡೆಯಬೇಕಾಗಿದ್ದ KSದು ಮರುಪರೀಕ್ಷೆ ದಿನಾಂಕ ಆಗಿರ್ತದೆ. ಪರೀಕ್ಷೆಯ ವೇಳೆ ಟೈಮ್ ಯಾವುದತ್ತ ನೋಡಿದ್ರೆ ಸ್ನೇಹಿತರೆ 10 ರಿಂದ 12 ಮಟ್ಟ ಒಂದೇ ಎಕ್ಸಾಮ್ ಇರ್ತದೆ. ಇಲ್ಲಿ ನೋಡ್ಕೋಬೋದು ಪೇಪರ್ 1ಗೆ ಸಂಬಂಧಿಸಿದಂತೆ 10 ರಿಂದ 12ರವರೆಗೆ ಒಂದೇ ಎಕ್ಸಾಮ್ ಇರ್ತದೆ. ಅದೇ ರೀತಿ ಅದೇ ಡಿಸೆಂಬರ್ 29, 2024ರಂದು ಎರಡನೇ ಎಕ್ಸಾಮ್ ಇರ್ತದೆ. ಅದು ಬಂದು ಟೈಮ್ ಒಂದು 2 ರಿಂದ 4ಕ್ಕೆ ಇರ್ತದೆ. ಪೇಪರ್ 2 ಇರ್ತದೆ. ಹಾಗಿದ್ರೆ ಅಫಿಷಿಯಲ್ ಆಗಿ ಈಗ ಆಲ್ರೆಡಿ KPSCದವರು ಈ ಹಾಲ್ ಟಿಕೆಟನ್ನು ಅನೌನ್ಸ್ ಕೂಡ ಮಾಡಿರ್ತಾರೆ. ಹಾಗಿದ್ರೆ ಕೋರ್ಟ್ನಲ್ಲಿರುವ ಕೇಸ್ ಏನಾಯಿತು ಎಂಬುದನ್ನು ಇದುವರೆಗೂ ಕೂಡ ಯಾವುದೇ ರೀತಿಯ ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಲಭಿಸಿಲ್ಲ. ಆದರೆ KPSCದವರಿಗೆ ಆಲ್ರೆಡಿ ಈ ಹುದ್ದೆಗಳಿಗೆ 384 KS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಕೂಡ ಅನೌನ್ಸ್ ಮಾಡಿರ್ತಾರೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರ್ತದೆ. ಸ್ನೇಹಿತರೆ, ಹಾಗಿದ್ರೆ ಕೋರ್ಟ್ ಕೇಸ್ ಏನಾಯಿತು ಎಂಬುದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸ್ನೇಹಿತರೆ, ಮೊನ್ನೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಲ್ಲಿ ಸ್ನೇಹಿತರೆ ಈ KS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದೇ ರೀತಿ PDO ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೇನಾದರೂ ರಿವಿಷನ್ ಪರ್ಪಸ್ ಶಾರ್ಟ್ಕಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕೊಟ್ಟಿರೋ ನಂಬರನ್ನು ಸಂಪರ್ಕಿಸ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ಅಮೌಂಟ್ ಇರ್ತದೆ, ಅದನ್ನು ಪೇ ಮಾಡಿ ನೀವು ಕೂಡ ಶಾರ್ಟ್ಕಟ್ ನೋಟ್ಸನ್ನು ಪಡೆಯಬಹುದಾಗಿರ್ತದೆ. ಇವು ಲಾಸ್ಟ್ ಮೂಮೆಂಟಲ್ಲಿ ಸ್ಟಡಿ ಮಾಡಲು ತುಂಬ ಯೂಸ್ ಆದ ನೋಟ್ಸ್ ಆಗಿರ್ತವೆ. ಯಾಕಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ಸನ್ನು ಕವರ್ ಮಾಡಲು ಶಾರ್ಟ್ಕಟ್ ನೋಟ್ಸ್ ಕೂಡ ಉಪಯುಕ್ತ ಆಗಿರ್ತವೆ. ಅಲ್ಲಿ ಒಂದು ಕೇಸ್ ಇತ್ತು, ಅದೇ ರೀತಿ ಧಾರವಾಡದಲ್ಲಿ ಒಂದು ಕೇಸ್ ಇತ್ತು. ಧಾರವಾಡಕ್ಕೆ ಸಂಬಂಧಿಸಿದ ಕೇಸ್ ಏನಂತಲ್ಲ ಯಾವುದೇ ಕಾರಣಕ್ಕೂ ಹೈರಿಂಗ್ ಕೂಡ ಆಗಿರಲ್ಲ. ಆದರೆ ಬೆಂಗಳೂರಲ್ಲಿ ಇರುವ ಕೇಸ್ಗೆ ಸಂಬಂಧಿಸಿದಂತೆ ಮಾನ್ಯ ವಿಚಾರಣೆ ಕೂಡ ನಡೆದಿತ್ತು. ಈ ವಿಚಾರಣೆ ವೇಳೆ KPSCದವರ ಏನು ವಕೀಲರು ಇರ್ತಾರೆ ಆ ವಕೀಲರಲ್ಲಿ ಆಬ್ಸೆಂಟ್ ಆಗಿರ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೇಸ್ ಹಾಕ್ಯಾರ ಆ ಅಭ್ಯರ್ಥಿ ಪರವಾಗಿ ವಕೀಲರು ಯಾವ ರೀತಿ ಹೇಳಿದ್ರಪ್ಪ ಅಂದ್ರೆ, ಈಗ ಆಲ್ರೆಡಿ ಈ ಎಕ್ಸಾಮನ್ನು ನಡೆಸಲಾಗಿದೆ ಅಂದ್ರೆ ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟನ್ನು ಪ್ರಕಟ ಮಾಡಬೇಕು. ಅದ್ರ ಜೊತೆಗೆ ಈಗಿರುವ ಏನೀಗ ಆಲ್ರೆಡಿ ಎಕ್ಸಾಮನ್ನು ಬರೆದ್ರೆ ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಅದೇ ಅಂಕಗಳನ್ನು ನೀವು ರಿಲೀಸ್ ಮಾಡ್ಬೇಕು ಅಥವಾ ರಿಸಲ್ಟನ್ನು ಬಿಡಬೇಕು. ರಿಸಲ್ಟ್ ಬಿಟ್ಟ ನಂತರ ನಿಮ್ಮದು ಮುಖ್ಯ ಪರೀಕ್ಷೆಗೆ ಯಾರೆಲ್ಲ ಅರ್ಹತೆ ಪಡೆದಿರ್ತಾರೆ ಅದೇ ಪ್ರಿಲಿಮ್ಸ್ ಎಕ್ಸಾಮ್ ಏನು ನಡೀತಾರೆ ಅದೇ ಎಕ್ಸಾಮ್ ಮೇಲೆ ನೀವು ಮುಖ್ಯ ಪರೀಕ್ಷೆಗೆ ಅರ್ಹತೆ ಪಡೆದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕಂತ ಅವರು ವಾದವನ್ನು ಮಾಡಿದರು. ಇದಕ್ಕೆ ಸಂಬಂಧಿಸಿದಂತೆ KPSC ನಂತರ ಒಬ್ಬರು ವಕೀಲರು ವಾದ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಏನು ಅವರು ಆಬ್ಸೆಂಟ್ ಆಗಿದ್ರು ಅಥವಾ ಬೇಕಂತಾನೆ ಬಿಟ್ಟಿದ್ರು. KPSCದವರಂತ ಬಂದ ಮಾಹಿತಿ ಪ್ರಕಾರ ಏನಪ್ಪ ಅಂದ್ರೆ, ಈಗ ಆಲ್ರೆಡಿ ಒಳ ಮೀಸಲಾತಿ ಅಂತ ನಮ್ಮ ಕರ್ನಾಟಕದಲ್ಲಿ ಆದೇಶ ಬಂದಿರ್ತದೆ. ಆ ಒಳ ಮೀಸಲಾತಿ ರಿಲೀಸ್ ಆದ ನಂತರ ಇದನ್ನು KSD ಏನಂದಿಲ್ಲ 384 ಹುದ್ದೆಗಳಿಗೆ ಸಂಬಂಧಿಸಿದೆ. ಈ ಹುದ್ದೆಗಳನ್ನು ಹೊಸ ನೇಮಕಾತಿ ಮೂಲಕ ಹೊಸ ಅಧಿಸೂಚನೆ ಹೊರಡಿಸಿ ಮತ್ತೆ ಅಪ್ಲಿಕೇಶನನ್ನು ಕರಿಬೇಕನ್ನುವ ಹೊಸ ರಿಕ್ವೈರ್ಮೆಂಟ್ ಮಾಡ್ತೀವಿ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಆದರೆ ಇದಕ್ಕೆ ಸಂಬಂಧಿಸಿದಂತೆ KPSC ಯಂತ್ರ ಯಾವುದೇ ರೀತಿ ಅಫಿಷಿಯಲ್ ಆದ ಮಾಹಿತಿ ಬಂದಿಲ್ಲ. ಆದರೆ KPSCದವರ ಯಂತ್ರನ ಇವತ್ತು ನಿಮ್ಮದು KS 384 ಏನು ಹುದ್ದೆಗಳದಲ್ಲ ಇದಕ್ಕೆ ಸಂಬಂಧಿಸಿದಂತೆ ಹಾಲ್ ಟಿಕೆಟನ್ನು ಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಟೈಮ್ ಟೇಬಲ್ ಕೂಡ ಬಿಟ್ಟಿರ್ತಾರೆ. ಸ್ನೇಹಿತರೆ, KPSCದವರಿಂತ ಏನು ವಕೀಲರು ಹಾಜರಾಗಬೇಕಿತ್ತಲ್ಲ ಅವರು ಆಬ್ಸೆಂಟ್ ಆದ ಕಾರಣ ಈ ವಿಚಾರಣೆಯನ್ನು ಮತ್ತೆ ಡಿಸೆಂಬರ್ 9ಕ್ಕೆ ಮುಂದೂಡಲಾಗಿರ್ತದೆ. ಆದರೆ ಇಲ್ಲಿ ಫೈನಲ್ ಆದ ತೀರ್ಪನ್ನು ಮರುಪರೀಕ್ಷೆ ನಡೆಸಬೇಕು ಅಥವಾ ಈಗ ಆಲ್ರೆಡಿ ಆಗಿರೋ ಎಕ್ಸಾಮ್ ಅನ್ನೋದ ರಿಸಲ್ಟ್ ಬಿಡ್ಬೇಕಂತೇಳಿ ಫೈನಲ್ ತೀರ್ಪು ಕೂಡ ಬಂದಿರಲ್ಲ. ಇದು ಕೂಡ ಇನ್ನೂ ಕೇಸ್ ಕೋರ್ಟಲ್ಲೇ ಇರ್ತದೆ. ಇದಕ್ಕೆ ಸಂಬಂಧಿಸಿದಂತೆ KPSCದವರು ಈಗ ಆಲ್ರೆಡಿ ಹಾಲ್ ಟಿಕೆಟನ್ನು ಬಿಟ್ಟಿರ್ತಾರೆ. ಆದರೆ ಹಾಲ್ ಟಿಕೆಟನ್ನು ಬಿಟ್ಟರೂ ಕೂಡ ಅಲ್ಲಿ ಕೇಸದ್ದು ವಜಾ ಆಗಿರಲ್ಲ. ಅದು ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.